ಪಕ್ಕಾ ಪ್ಲಾನ್ ಮಾಡಿ ಬರೋಬ್ಬರಿ 3 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ಎಗರಿಸಿದ್ದ ಜಸ್ಟ್ 19 ವರ್ಷದ ಯುವಕ ಲಾಕ್ ಆಗಿದ್ದಾನೆ. ಬೆಂಗಳೂರು ನಗರದಲ್ಲಿ ನಡೆಯುವ ಅಪರಾಧಗಳ ಹಲವು ಬಾರಿ ಸಿನಿಮಾ ಕಥೆಗಳನ್ನ ಮೀರಿಸುತ್ತೆ. ಅದರಲ್ಲೂ ಕಳ್ಳತನದ ಘಟನೆಗಳು ಹೆಚ್ಚು ರೋಚಕವಾಗಿರುತ್ತವೆ. ಇತ್ತೀಚೆಗೆ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಒಂದು ಕಳ್ಳತನದ ಕಥೆಯೂ ಅದೇ ರೀತಿ ಆಗಿದೆ. 19 ವರ್ಷದ ಸುಮಾರು 6 ತಿಂಗಳು ಯುವಕ ಪ್ಲಾನ್ ಮಾಡಿ ಈ ಕೃತ್ಯವನ್ನ ಎಸಗಿದ್ದು ಬಯಲಾಗಿದೆ. ರಾಜಸ್ಥಾನ ಮೂಲದ ಯುವಕ ವೇಲಾರಾಮ್ ಸುಮಾರು 6 ತಿಂಗಳು ಯೋಜನೆ ಹಾಕಿ 3 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ಕದ್ದುಕೊಂಡು ಪರಾರಿಯಾಗಿದ್ದ. ಆದರೆ ಪೊಲೀಸರ ಜಾಣ್ಮೆ ಮತ್ತು ಸಿಸಿಟಿವಿ ಕ್ಯಾಮೆರಾಗಳ ಸಹಾಯದಿಂದ ತಗ್ಲಾಕೊಂಡಿದ್ದಾನೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೆಂಗಳೂರಿನ ಜುಡಿಷಿಯಲ್ ಲೇಔಟ್ ಪ್ರದೇಶದಲ್ಲಿ ಈ ಕಳ್ಳತನ ನಡೆದಿದೆ. ಇಲ್ಲಿನ ಮನೆಯ ಮಾಲೀಕರು ಅಮೆರಿಕಾದಲ್ಲಿ ನೆಲೆಸಿದ್ರು. ಅವರು ಬೆಂಗಳೂರಿನ ಮನೆಗೆ ಬರುವುದು ಬಹಳ ಕಡಿಮೆ, 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಮಾತ್ರ ಬರ್ತಿದ್ರು. ಮನೆಯು ಐಷಾರಾಮಿ ಮತ್ತು ಸುರಕ್ಷಿತವಾಗಿ ಕಾಣುತ್ತಿದ್ದರು. ಅದು ಖಾಲಿ ಇರುತ್ತಿತ್ತು. ಮನೆಯೊಳಗಿನ ಲಾಕರ್ನಲ್ಲಿ ಸುಮಾರು 1 kg 800 ಗ್ರಾಂ ಚಿನ್ನಾಭರಣಗಳು, ಡೈಮಂಡ್ ಆಭರಣಗಳು ಮತ್ತು ನಗದು ಹಣವಿತ್ತು. ಇದರ ಒಟ್ಟು ಮೌಲ್ಯ ಸುಮಾರು 3 ಕೋಟಿ ರೂಪಾಯಿ. ಮನೆ ಮಾಲೀಕರು ದೂರದ ಅಮೆರಿಕಾದಿಂದಲೇ ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ಮನೆ ಮೇಲೆ ನಿಗಾವನ್ನ ಇರಿಸಿದರು. ಇನ್ನು ವೇಲಾರಾಮ್ ಬೆಂಗಳೂರಿಗೆ ಕೆಲಸಕ್ಕಾಗಿ ಬಂದಿದ್ದ. ಈತನ ಜೊತೆ 20 ಮಂದಿ ರಾಜಸ್ಥಾನ ಮೂಲದ ಯುವಕರು ಬಂದಿದ್ರು. ಪಕ್ಕದ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಟೈಲ್ಸ್ ಕಟ್ ಮಾಡುವ, ಗ್ರಾನೈಟ್ ಮತ್ತು ಟೈಲ್ಸ್ ಅಳವಡಿಕೆ ಕೆಲಸ ಮಾಡ್ತಿದ್ರು. ಈ ವೇಳೆ ವೇಲಾರಾಮ್ ಮಾತ್ರ ಕೇವಲ ಕೆಲಸ ಮಾಡ್ತಿರಲಿಲ್ಲ, ಬದಲಿಗೆ ಸುತ್ತಮುತ್ತಲಿನ ಪರಿಸರವನ್ನ ಗಮನಿಸ್ತಿದ್ದ. ಪಕ್ಕದ ಮನೆಯಲ್ಲಿ ಯಾರೂ ಇಲ್ಲ ಎಂಬುದನ್ನು ಅವನು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದ. ಅನಂತರ ಆತ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಕಟ್ಟಡದಲ್ಲಿ ಟೈಲ್ಸ್ ಕಟ್ ಮಾಡುವಾಗಲೂ ಪಕ್ಕದ ಮನೆಯನ್ನ ನೋಡ್ತಿದ್ದ. ಮನೆಯ ಲೇಔಟ್ ಅಧ್ಯಯನ ಮಾಡಿ ಲಾಕರ್ ಎಲ್ಲಿದೆ ಎಂಬುದನ್ನು ತಿಳಿದುಕೊಂಡಿದ್ದ. ಇದೆಲ್ಲವೂ 6 ತಿಂಗಳ ಸ್ಕೆಚ್ನ ಭಾಗವಾಗಿತ್ತು. ವೇಲಾರಾಮ್ ಒಬ್ಬನೇ ಸ್ಲೈಡ್ ಡೋರ್ ಮೂಲಕ ಮನೆ ಪ್ರವೇಶಿಸಿ ಲಾಕರ್ ಓಪನ್ ಮಾಡಿದ್ದ. ನಿರೀಕ್ಷೆಗಿಂತ ಹೆಚ್ಚು ಸಿಕ್ಕ ಖುಷಿಯಲ್ಲಿ ಅವರು ಎಲ್ಲವನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡು ಸ್ನೇಹಿತರಿಗೂ ಹೇಳಿದೆ ಪರಾರಿಯಾದ. ನೇರವಾಗಿ ರಾಜಸ್ಥಾನಕ್ಕೆ ಹೋಗಿ ಚಿನ್ನಾಭರಣಗಳನ್ನ ಮನೆಯಲ್ಲಿ ಬಚ್ಚಿಟ್ಟಿದ್ದ. ನಂತರ ಮನೆ ಮಾಲೀಕರು ಮೊಬೈಲ್ ಮೂಲಕ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಾಗ ಕಳ್ಳತನದ ದೃಶ್ಯಗಳು ಬೆಳಕಿಗೆ ಬಂದವು. ವೇಲಾರಾಮ್ ಮನೆಯೊಳಗೆ ಹೋಗಿ ವಸ್ತುಗಳನ್ನು ಕದಿಯುವುದು ಸ್ಪಷ್ಟವಾಗಿ ರೆಕಾರ್ಡ್ ಆಗಿತ್ತು. ತಕ್ಷಣವೇ ಬೆಂಗಳೂರಿನ ಸಂಬಂಧಿಕರ ಮೂಲಕ ಯಲಹಂಕ ಪೊಲೀಸ್ ಠಾಣೆಗೆ ದೂರನ್ನು ಕೊಡಿಸಿದ್ರು. ಪೊಲೀಸರು ಸಿಸಿಟಿವಿ ಫುಟೇಜ್ ಅನ್ನು ಆಧರಿಸಿ ತನಿಖೆ ಆರಂಭಿಸಿದ್ರು. ಡೈರೆಕ್ಟ್ ರಾಜಸ್ಥಾನಕ್ಕೆ ಹೋಗಿ ಕಳ್ಳನ ಬಂಧಿಸಿದ್ದಾರೆ ಹಾಗೂ ಕಳವು ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಗ್ರೇಟ್. ಅಕ್ಕಪಕ್ಕ ಮನೆ ಕಟ್ಟಕ್ಕೆ ಬಂದವರು, ಆ ಕಟ್ಟಡ ಕಾರ್ಮಿಕರು, ಆ ರೂಪದಲ್ಲಿ ಬಂದಂತ ಈ ಕಳ್ಳ ಹಿಂಗ್ ಹೋಗಿದ್ದಾನೆ. ಮತ್ತೆ ಅವ್ರು ಸಿಸಿಟಿವಿ ಹಿಂಗ್ ಅಬ್ಸರ್ವ್ ಮಾಡಿದ್ದಾರೆ ಅಮೆರಿಕಾದಿಂದ. ಗ್ರೇಟ್. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಸಿ 2025 ಪುಟ್ಟಣ್ಣ ಕಾಂಗ್ರೆಸ್ ಎಂಎಲ್ಸಿ, ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಎಂಎಲ್ಸಿ, ಬಿಜಿ ಪಾಟೀಲ್ ಬಿಜೆಪಿ ಎಂಎಲ್ಸಿ, ದಿನೇಶ್ ಗೂಳಿಗೌಡ ಕಾಂಗ್ರೆಸ್ ಎಂಎಲ್ಸಿ, ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ಎಂಎಲ್ಸಿ, ಮಧುಜಿ ಮಾದೇಗೌಡ ಕಾಂಗ್ರೆಸ್ ಎಂಎಲ್ಸಿ, ಶರವಣ ಜೆಡಿಎಸ್ ಎಂಎಲ್ಸಿ, ರಾಜಣ್ಣ ರಾಜೇಂದ್ರ ಕಾಂಗ್ರೆಸ್ ಎಂಎಲ್ಸಿ, ಎಂಆರ್ ಸೀತಾರಾಮ್ ಕಾಂಗ್ರೆಸ್ ಎಂಎಲ್ಸಿ, ಸಲೀಂ ಅಹಮದ್ ಕಾಂಗ್ರೆಸ್ ಎಂಎಲ್ಸಿ, ಡಿಎಸ್ ಅರುಣ್ ಬಿಜೆಪಿ ಎಂಎಲ್ಸಿ, ಎಸ್ ರವಿ ಕಾಂಗ್ರೆಸ್ ಎಂಎಲ್ಸಿ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಸಿ ಯಾರು ಕಮೆಂಟ್ ಮಾಡಿ.